ಚೂರು ಪೇಪರ್ ವಿಡಿಯೋ ಬಸವಣ್ಣನೆ ಬಸವರಾಜನೇ ಬಸವ ತಂದೆ ಬಸವ ಕೃಪಾನಿಧಿ ಬಸವ ಪರಮೇಶ್ವರೀಶ್ವರ ಬಸವ ರಕ್ಷಿಸೋ ಸಂಗನ ಬಸವ ವಿಶ್ವಗುರು ಧರ್ಮಗುರು ಇಷ್ಟಲಿಂಗ ಜನಕವಾದಂತಹ ಬಸವಣ್ಣನವರನ್ನ ನನ್ನ ಹುಣ್ಣು ಮಂದಿರದಲ್ಲಿ ಸ್ಮರಿಸುತ್ತಾ ಈ ದಿವಸ ಕುಮಾರ್ ಮತ್ತು ಕೋಮಲ ಇವರ ಸುಪುತ್ರಿಯಾದಂತಹ ಬಸವ ಚೈತನ್ಯಳ ಗುರು ಪ್ರವೇಶಕರ ಇವರ ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂತಹ ಬಸವ ಸಂಭ್ರಮ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ನಮ್ಮೆಲ್ಲರಿಗೂ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತಾ ಈಗ ಧ್ವಜಾರೋಹಣ ಕಾರ್ಯಕ್ರಮ. ಧ್ವಜಾರೋಹಣ ಮಾಡುವಾಗ ತಾವೆಲ್ಲರೂ ಚಪ್ಪಾಳೆಯನ್ನು ಕೈ ಮುಗಿದು ನಿಂತಿರಬೇಕು. ಸ್ವಾಮೀಜಿಯವರು ವಚನವನ್ನು ಹೇಳಿಕೊಡ್ತಾರೆ. ಶ್ರೀ ಗುರು ಬಸವಲಿಂಗಾಯ ಶ್ರೀ ಗುರು ಬಸವಲಿಂಗಾಯ ಶ್ರೀ ಗುರು ಬಸವಲಿಂಗಾಯ ನಮಃ. ಬನ್ನಿರೆಲ್ಲ ಹಾರಿಸೋಣ ಬಸವ ಧರ್ಮ ಭಾವುಟ, ನಡೆಸೋಣ ನಾಡ ಏಳಿಗೆಗಾಗಿ ಕಮ್ಮಟ, ಬನ್ನಿರೆಲ್ಲ ಹಾರಿಸೋಣ ಬಸವ ಧರ್ಮ ಭಾವುಟ, ದಯಾಮೂಲ ಧರ್ಮವಿದು ನಾವೆಲ್ಲ ತಿಳಿಯುವುದು, ತನ್ನಂತೆ ಇತರರನು ಎಂದೆಂದು ಭಾವಿಸುವುದು, ಅನಿವಾರ್ಯ ಪಂಚಪಾತಕವ ಜಯಿಸುವುದು, ವರ್ಗರಹಿತ ಸಮಾಜಕ್ಕೆ ಒಟ್ಟಾಗಿ ದುಡಿಯುವುದು, ಬನ್ನಿರೆಲ್ಲ ಹಾರಿಸೋಣ ಬಸವ ಧರ್ಮ ಭಾವುಟ, ಕಾಯಕವೇ ಕೈಲಾಸ ನಮ್ಮ ಬದುಕೆ ಸಂತಸ, ದೇಹವೇ ದೇಗುಲವೆಂದಾಗ ಇನ್ನಿಲ್ಲ ಮೋಸ, ತತ್ವವನ್ನು ಹೊತ್ತವರಿಗೆ ನಾನೆಂದು ದಾಸ, ಆಗಬೇಕು ನಮಗೆ ನಾವೇ ಪ್ರಕಾಶ, ಬನ್ನಿರೆಲ್ಲ ಹಾರಿಸೋಣ ಬಸವ ಧರ್ಮ ಭಾವುಟ, ಮಾನವರ ನಡುವಿನ ಅಂತರವ ತೊಡೆಯೋಣ. ಇಲ್ಲಿ ಯಾರು ಕರ್ಕೊಳ್ಳೋರು ಸರಿಯಾಗಿರ್ಬೇಕು. ಕುಮಾರಣ್ಣ ಬಗ್ಗೆ ನೀವು ಹಂಗೆ ಈ ಕಡೆ ಮಾಡಿ ಬನ್ನಿ 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 ಕುಮಾರಣ್ಣ. ನಿಧಾನ ನೀ ಬಿಡು ಕೋಮಲ, ನೀ ಮೇಲಿಡ್ತ ಕಾಲು ಕಾಲು ಅಗಲ್ಸು ಎತ್ಕ ಎತ್ಕ
ಆಗಿರಬೇಕು ಮೂಕನಾಗಬೇಕು ಜಗದೊಳು ಜೋಕಾಗಿರಬೇಕು ಆತ ಬುದ್ಧಿ ಕಡೆ ಗಾಯಕನಾಗಬೇಕು. ಯಾವ್ದಾದ್ರು ದೇವರು ಗಂಟೆ ಬಿದ್ದರೆ ಯಾವ್ದಾದ್ರು ದೇವರು ಅಂತ ಪೂಜೆ ಮಾಡಿದ್ರೆ ನಿಮ್ಮ ಜನ್ಮ ಜನ್ಮಾಂತರದಲ್ಲೂ ನರಕವನ್ನೇ ಅನುಭವಿಸ್ತೀರಿ. ನಿಮ್ಗೆ ಏನಾದರೂ ಒಳ್ಳೇದಾಗಬೇಕು ಅಂದರೆ ಲಿಂಗ ಕಟ್ಟಿದಿರಿ, ಲಿಂಗವನ್ನೇ ಪೂಜೆ ಮಾಡಬೇಕು. ಹೇಳಿದ್ರಿ ಕಲ್ಲು ದೇವರು ದೇವರಲ್ಲ, ಮರದ ದೇವರು ದೇವರಲ್ಲ, ಬೆಂಕಿ ಹಿತ್ತಳೆ ತಾಮ್ರಗಳಿಂದ ಮಾಡಿದ ದೇವರು ದೇವರಲ್ಲ, ಶ್ವೇತಗೊಂದ ರಾಮೇಶ್ವರ ಗೋಕರ್ಣ ಕಾಶಿ ಅಷ್ಟಾಸೃಷ್ಟಿ ಪುಣ್ಯಕ್ಷೇತ್ರಗಳಲ್ಲಿ ದೇವರು ದೇವರಲ್ಲ. ತನ್ನ ತಾನರಿತು ತಾನಾರೆಂದು ತಿಳಿದರೆ ತಾನೇ ದೇವರು. ನೀವೇ ದೇವರು, ದೇವರು ಇನ್ನೆಲ್ಲೂ ಇಲ್ಲ. ಹೊರಗಡೆ ಇಡೀ ಪ್ರಪಂಚ ಹುಡುಗರು ಎಲ್ಲೂ ದೇವರು ಸಿಕ್ಕಿಲ್ಲ. ದೇವರೆಲ್ಲಿದೆ? ನಿಮ್ಮೊಳಗೆ ದೇವರಿದೆ. ಆ ದೇವರನ್ನು ತಗೊಂಡೋಗಿ ಕಲ್ಲು ಮಣ್ಣು ಮರಕ್ಕೆ ಅಡ್ಡಿಗಡೆ ಹೋದರೆ ಸಹಸ್ರ ವೇಳೆ ಸುನೀಸೂಕರ ಜನ್ಮದಲ್ಲಿ ಬಪ್ಪುದು ತಪ್ಪದು ಅಂತಾರೆ. ಲಿಂಗಾಯತರು ಹೋಗಿ ಬೇರೆ ದೇವರುಗಳಿಗೆ ಅಡ್ಡಿ ಬಿದ್ದರೆ ಆ ನೀರು ಈ ನೀರು ಕೊಚ್ಚೆ ನೀರು ಕೊಳೆ ನೀರು ಮುಳುಗಿ ನಮ್ಮ ಪಾಪ ಹೋಯಿತು ಅಂತಂದರೆ ಸಾವಿರ ಜನ್ಮ ಬೇರೆ ಬೇರೆ ಜನ್ಮಗಳನ್ನು ಎತ್ತಬೇಕಾಯ್ತು. ಲಿಂಗವೇ ಘನ, ಅದಕ್ಕೋಸ್ಕರವೇ ನಮಗೆ ಇಷ್ಟಲಿಂಗವನ್ನು ಕೊಟ್ಟಿರೋದು. ಇಷ್ಟಲಿಂಗವನ್ನು ಬಿಟ್ಟು ಬೇರೆ ಯಾವುದೇ ದೇವಾಲಯಗಳಿಗೆ ಹೋಗಬಾರ್ದು. ಅಲ್ಲಿನ್ನೂ ದೇವರಿಲ್ಲ. ಅದೆಲ್ಲ ಮಾಡಿದವರು ಯಾರು? ವಿಗ್ರಹಗಳನ್ನು ಮಾಡಿದವರು ಯಾರು? ಮನುಷ್ಯರು. ಅದನ್ನ ಇಟ್ಟವ್ರು ಯಾರು? ಮನುಷ್ಯರೇ. ಮತ್ತೆ ಅದು ಹೋಗಿ ಬೇಡದ್ರೆ ಏನು ಕೊಟ್ಟದ್ದು? ಮತ್ತು ಸ್ವಲ್ಪ ಅಮ್ಮ ತಾಯಿ ಸ್ವಲ್ಪ ಸಮಾಧಾನವಾಗಿ ಕೇಳು. ನನಗೆ ಗೊತ್ತು ನಿನಗೆ ಪಾಪ ಬತ್ತ ಅಂತ. ಒಂದು ಕಲ್ಲನ್ನು ಇಟ್ಬಿಟ್ಟು ಅದಕ್ಕೆ ಹೋಗಿ ಅಡ್ಡ ಬಿದ್ದರೆ ಏನಾದ್ರು ಕೊಟ್ಟದ?